ಸ್ನೇಹಿತರೆ, ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದೆಲ್ಲವೂ ಕೂಡ ಅಡುಗೆ ಕೋಣೆಗಳು. ಪಾವಗಡ ಕೋಟೆಯಲ್ಲಿ ಇರ್ತಕ್ಕಂಥ ಅಡುಗೆ ಕೋಣೆಗಳನ್ನು ನೀವು ನೋಡ್ತಾ ಇದ್ದೀರಿ. ಮತ್ತು ಆ ಕಡೆಗೆ ಎಲ್ಲ ಪಾತ್ರೆ ಪಡೆಗಳನ್ನು ತೊಳೆಯೋದಕ್ಕೆ ಒಂದು ದೊಣೆ ಕೂಡ ಅಲ್ಲಿದೆ. ಸೊ ನೀವು ನೋಡ್ತಾ ಇದ್ದೀರಿ. ಸೊ ಈ ಕಡೆಗೆ ಬಂದರೆ ನೋಡಿ, ಇವೆಲ್ಲವೂ ಕೂಡ ಅವರ ವಾಸ ಸ್ಥಳಗಳು. ಇಲ್ಲೆಲ್ಲ ಇದ್ದಾವೆ, ಅವೆಲ್ಲ ಅವರ ವಾಸ ಸ್ಥಳಗಳು, ಅವೆಲ್ಲ ನೀವು ನೋಡ್ತಾ ಇದ್ದೀರಿ. ಸೊ ಹಾಗೆ ಈ ಕಡೆ ಇನ್ನೂ ಸ್ವಲ್ಪ ಹೋದರೆ ಇಲ್ಲಿ ನಿಮಗೆ ಒಂದು ನೀರಿನ ದೊಣೆ ಇಲ್ಲಿದೆ, ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ನೀರಿನ ದೊಣೆ ಅಂದರೆ ಇವರು ವರ್ಷ ಪೂರ್ತಿ ಅವರ ಒಂದು ದಿನನಿತ್ಯದ ಬಳಕೆ ಮಾಡ್ತಕ್ಕಂಥ ನೀರಿನ ದೊಣೆ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಅದು ನೀರಿನ ದೊಣೆ, ಇದನ್ನು ಭೀಮನ ದೊಣೆ ಅಂತ ಕೂಡ ಕರೀತಾರೆ. ಇವೆಲ್ಲವೂ ಕೂಡ ಇಲ್ಲೇ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇವೆಲ್ಲವೂ ಕೂಡ ಅವರು ಇರೋದಕ್ಕೆ, ವಾಸ ಮಾಡೋದಕ್ಕೆ ಮಾಡಿರ್ತಕ್ಕಂಥ ಒಂದು ಕೊಠಡಿಗಳು ಅಂತ ನೋಡ್ಬೋದು.